ಅದನ್ನ ತಗೊಳ್ಳಿಪ್ಪ, ಎಲ್ಲ ಮೊಬೈಲ್ನಾಗ ಬರ್ತಾವ, ಈಗ ಆನ್ಲೈನಾಗ ನಡೀತೈತೆ ತಗೊಳ್ಳಿ ಅನ್ಲಿಲ್ಲ. ಹಂಗಾರೆ ಇದನ್ನ ಇವೆರಡು ಸೇಮ್ ಅವ, ಎರಡು ಒಂದನ. ಇದ್ರ ಬಾಲ ಹಿಂಗೈತದೆ, ಏನಾತ್ರ ಇದೆ ಇಲ್ಲಿ ಆತ. ಮತ್ತು ಇದ್ರ ಬಾಲ ಬಿದ್ರು ಹೊರತು ಬೀಳಬಾರ್ದಂತ ಬಾಲ ಹಿಂಗೆ ಮಾಡ್ಕೊಂಡೈತ್ರಿ. ಇದೇನ್ರಿ ಇದು ಇಣಿಚ್ರಿ. ಮತ್ತು ಇದು ಮೂರು ಇದು ಮೂರು ಇದು ಮೂರೇ ಖರೆ. ಇದು ಇಣಿಚಿ, ಇದು ಇಲಿರಿ, ಇದು ಮಲಾರಿ. ಮತ್ತು ಇದು ತೆಗಿರಿ. ಇವು ಮೂರರ ಒಂದು ಗ್ಯಾರಂಟಿ ತೆಗಿತಾರ, ಏನಿಲ್ಲ. ಹುಡುಗರು ಬೇರೆ ಬೇರೆ ಇದ್ದಾರೆ. ಇಲ್ಲಿ ಕಣ್ಣು ಮಾಡ್ತಾರ ಅವ್ರು ಕರೆಕ್ಟ್, ಕೈನೂ ಮಾಡ್ತಾರ, ಕಾಲು ಮಾಡ್ತಾರ. ಆದ್ರೆ ಇದನ್ನ ತೆಗಿಯಂಗಿಲ್ಲ ಹುಡುಗರು. ನಾವೇನು ಮಾಡ್ತೇವೆ, ಎಕ್ಸಾಮ್ ಬೀಳ್ತೈತಿ, ಮೂರರಾಗ ಒಂದು ಗ್ಯಾರಂಟಿ ತೆಗಿ. ಅವ್ನು ವಿಚಾರ ಮಾಡಕ್ಕೆ ಕೊಡೋದಿಲ್ಲ, ಹೌದಲ್ರಿ? ಅವ ಅಂತಾನ ಇದು ಚುಂಚ, ಹಿಂಗೆ ಇದು ರೆಕ್ಕೆ, ಇದು ಒಂದು ರೆಕ್ಕೆ ಹಿಂಗೆ ಹಾರ್ಕೊಂತ ಹೊಂಟೈತಿಪ್ಪ. ಇದು ಏನಿದೆ ಹಕ್ಕಿ. ಮತ್ತು ಮೂರರಾಗ ಹಕ್ಕಿ ಹೆಂಗಾತ ಹಾಕೈತೆ. ನಿಮಗೆ ಸಂಸ್ಕಾರ ಹೆಂಗೆ ಸಿಗ್ತೈತೆ ಹಂಗೆ ಬದ್ಲಾಕೋತ ಹೋಗ್ತದೆ. ಇರೋ ನಾವು ಒಂದೇ ಇದ್ದೀವಿ, ಆದ್ರೆ ನನಗಿಂತಲೂ ನೀವು ಬೇರೆ ಬೇರೆ ಇದ್ರೊಳಗೆ ಎಕ್ಸ್ಪರ್ಟ್ ಇದ್ದೀರಿ. ಇದನ್ನು ನಾವು ಕಲಿತಾ ಇಲ್ಲ. ಅವ್ನು ಯಾವ ನೌಕರಿ, ಅವ್ನ ಪಗಾರ ಎಷ್ಟು, ಅವ್ನಿಗಿದೆ ಎಷ್ಟು, ಅದ್ರ ಮೇಲೆ ದೋಸ್ತಿ ಮಾಡಬೇಡ್ರಿ. ಇದೇ ಮೂರು ನಾ ಹಿಂಗೆ ಬರದೆ, ಹಿಂಗೂ ಬರೀತಾರಲ್ಲ ಮೂರು, ಇದನ್ನ ಹಿಂಗೆ ಮಿರರ್ ತಗೊಂಡೆ ಅಂದ್ರೆ ಇದು ಈ ಮೂರು ಬ್ಯಾರನ ಆತಿದೆ, ಹೌದನ್ರಿ? ಮತ್ತು ಇದು ಮೂರ ಹಿಂಗೂ ಬರೀತಾರೆ, ಮೂರು ಕೆಲವು ಮಂದಿ ಬರೀತಾರಲ್ರಿ. ಮತ್ತು ಇದನ್ನ ಹಿಂಗೆ ತಗೊಂಡೆ ಅಂದ್ರೆ ಹಂಗೆ ಬದ್ಲಾಕೋತ ಹೋಗ್ತದೆ. ಇರೋ ನಾವು ಒಂದೇ ಇದ್ದೀವಿ, ಆದ್ರೆ ನನಗಿಂತಲೂ ನೀವು ಬೇರೆ ಬೇರೆ ಇದ್ರೊಳಗೆ ಎಕ್ಸ್ಪರ್ಟ್ ಇದ್ದೀರಿ. ಇದನ್ನು ನಾವು ಕಲಿತಾ ಇಲ್ಲ. ಅವ್ನು ಯಾವ ನೌಕರಿ, ಅವ್ನ ಪಗಾರ ಎಷ್ಟು, ಅವ್ನಿಗಿದೆ ಎಷ್ಟು, ಅದ್ರ ಮೇಲೆ ದೋಸ್ತಿ ಮಾಡಬೇಡ್ರಿ. ಇದೇ ಮೂರು ನಾ ಹಿಂಗೆ ಬರದೆ, ಹಿಂಗೂ ಬರೀತಾರಲ್ಲ ಮೂರು, ಇದನ್ನ ಹಿಂಗೆ ಮಿರರ್ ತಗೊಂಡೆ ಅಂದ್ರೆ ಇದು ಈ ಮೂರು ಬ್ಯಾರನ ಆತಿದೆ, ಹೌದನ್ರಿ? ಮತ್ತು ಇದು ಮೂರ ಹಿಂಗೂ ಬರೀತಾರೆ, ಮೂರು ಕೆಲವು ಮಂದಿ ಬರೀತಾರಲ್ರಿ. ಮತ್ತು ಇದನ್ನ ಹಿಂಗೆ ತಗೊಂಡೆ ಅಂದ್ರೆ ಇದು ಗಡಿಗೆ ಹತ್ರ ಸರ್ ಇದೆ, ಹೌದನ್ರಿ? ನಿಮ್ಗೆ ಎಷ್ಟು ಬೇಕಷ್ಟು ತೆಗಿಬೋದ್ರಿ. ವಿಚಾರ ನಿಮ್ಮಲ್ಲಿ ಅದ್ಭುತವಾಗಿತ್ತು ಅಂತಂದ್ರೆ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಇಲ್ಲ ಎಷ್ಟು ಹೇಳೈತಿ ಅಷ್ಟು ಮಾಡ. ಬುಕ್ನಾಗ ಏನೈತೆ ಅದು ಬರೀ. ಅವ ಅಂತಾನೆ 2 ವರ್ಷ ಅದ ಪುಸ್ತಕ ಓದಿ ಸಾಕಾಗೈತ್ಲೇಪ್ಪ ಅಂತ. ಮಾಸ್ತರ್ ಅಂತಾರೆ 10 ವರ್ಷ ಅದನ್ನು ಕಲಿಸಿ ನನಗೂ ಬ್ಯಾಸರ ಆಗೈತಿ ಅಂತಾರೆ ಅವ್ರು. ಅದನ್ನು ಕಲಿಸ್ಬೇಕಲ್ರಿ, ಪಾಠ ಒಂದು ಪ್ರಶ್ನೆ ಒಂದು. ಇಲ್ಲ, ನಾವು ಪ್ರತಿಯೊಬ್ಬರು ಎಕ್ಸ್ಟ್ರಾರ್ಡಿನರಿ ಇದ್ದೀವಿ. ಇಲ್ಲಿ ಬದಲು ಹೆಂಗೆ ಹಾಕೋತ ಹೋಗ್ತೈತೆ, ನಾವು ಎಷ್ಟು ಜಾಣರಿದ್ದೀವಿ, ಇದ್ರ ಕಡೆ ನಮ್ಗೆ ಲಕ್ಷ್ಯ ಇಲ್ಲ. ಕೇವಲ ಮಾರ್ಕ್ಸ್, ಶಾಲಿಗೆ ಹೋಗ, ಟ್ಯೂಷನ್ಗೆ ಹೋಗ ಅಂದ್ರೆ ನಾವು ಇವತ್ತು ಮಕ್ಕಳು ಏನು ಹೇಳ್ತಾರೆ ಅನ್ನೋದು ಸಹಿತ ನಾವು ಏನು ವಿಚಾರ ಮಾಡ್ತಾ ಇಲ್ಲ. ಈಗ ತಿಳಿರಿ, ಒಬ್ಬಡು ಕೇಳಿದೆ ಎಡಗೈಲೇ ಬರಿಬೇಕಾ ಬಲಗೈಲೇ ಬರಿಬೇಕು? ವೆರಿ ಗುಡ್. ಯಾವ ಕೈಲೇ ಬರಿಬೇಕ್ರಿ? ಎಡಗೈಲೇ ಬರಿಬೇಕಾ ಬಲಗೈಲೇ ಬರಿಬೇಕು? ಎರಡೂ ಕೈಲೇ ಬರಿಬೋದು. ಆದ್ರೆ ಬರಿತೀರೇನ್ರಿ? ಗದ್ಲಿರ್ತೋಡ್ರಿ. ಆ ಹುಡುಗ ನೀವು ಹಿಂಗೆ ಅನ್ರಿ ತೋರಿಸಂತ ನಾವು ಅನ್ನೋದಿಲ್ಲ, ಸುಮ್ಮನೆ ಇರಲಿ ನೀವು ಅನ್ನಲ್ಲ. ನಾವು ದೊಡ್ಡವ್ರಾದ್ಮೇಲೆ ಅಡ್ಜಸ್ಟ್ಮೆಂಟ್ ಐತಿ, ಹುಡುಗರೆಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲ. ನೀವು ತೋರಿಸ್ರಿ ಅಂತಾರ. ನಾನು ಇದನ್ನ ಹೇಳಿದೆ, ನಮ್ಮ ಸ್ಟೂಡೆಂಟ್ರು ಇದ್ದಾರೆ ಇಲ್ಲಿ, ನಮ್ಮ ಕ್ಲಾಸ್ನಾಗ ಓಪನ್ ಕ್ವಶನ್ಸ್ ಇರ್ತಿದ್ದೆ. ಸರ್ ನೀವು ಮಾಡ್ತಾರನ? ನೀವು ಅಂದ್ರೆ ತೋರಿಸ್ರಿ. ನಾವು ಎಡಗೈನ ತರಬೇಡ ಅಂತೀವಿ, ಬಲಗೈನ ರೊಕ್ಕ ಇಸ್ಕೊಳ್ಳೋದು, ಬಲಗೈನಾಗ ಎಡಗೈನಾಗ ಇಸ್ಕೊಂಡು ನೋ, ಹೌದಲ್ರಿ? ನಾಳೆ ಎರಡು ಕೈ ಉಪಯೋಗ ಮಾಡ್ಬೋದು. ಹೆಂಗೆ? ಬೋತ್ ಹ್ಯಾಂಡ್ಸ್, ಬಟರ್ಫ್ಲೈ, ಬೈಲ್ಯಾಟರಲ್ ಸಿಮೆಟ್ರಿಕಲ್. ಪಾತ್ರಿಗೀತೆ ಆತಲ್ಲ, ಇವನ್ನ ನೀವು ಬಯಾಲಜಿ, MSc, ಬಯೋಲ್ಯಾಟರಲ್ ಸಿಮೆಟ್ರಿಕಲ್, ಆಲ್ ಇನ್ಸೆಕ್ಟ್ಸ್ ಹಿಂಗೆ ಹೊಡೆದ ತೆಗಂಗೆ ಇಲ್ಲ ಯಾರು, ಹಿಂಗೆ ತಿಳಿಯಂಗಿಲ್ಲ. ಅಂದ್ರೆ ನಾವು ಆ್ಯಕ್ಚುಲಿ ಏನು ಮಾಡಬೇಕಾಗಿತ್ತಲ್ಲ ಅದನ್ನು ಮಕ್ಕಳಿಗೆ ಮಾಡಿ ತೋರಿಸ್ತಾ ಇಲ್ಲ.
ಆಮೇಲೆ ತೋರಿಸ್ತಾ ಇಲ್ಲ. ನನಗಿಂತ ಇನ್ನೊಬ್ಬನು ಶಾಣೆ ಇರ್ತಾನೆ ಬೇರೆದ್ರಾಗ. ಒಬ್ಬ ಆಡ್ದಾಗ ಶಾಣೆ ಇದ್ದ, ಒಬ್ಬ ಹಾಡ್ನಾಗ ಶಾಣೆ ಇದ್ದಾನ, ಒಬ್ಬ ಚಿತ್ರದಾಗ ಶಾಣೆ ಇದ್ದಾನ. ಬೇರೆ ಬೇರೆ ಇದ್ದೀರಿ. ಆದ್ರೆ ನಾವು ಕಂಪೇರ್ ಮಾಡ್ತೇವೆ. ಆಡಕ್ಕೆ ಹೋಗ್ಬೇಡ ಸರಿ, ಅವ ಒಂದೇ ನಂಬರ್ ಬರ್ತಾನೆ ಆಟದಾಗ. ಹಾಂ, ಶಾಲೆಯಾಗ ಬರ್ಬೇಕು. ಓದ ಅವ ಹಿಂಗೆ ಇಟ್ಕೊಂಡು ಕುಂತು ಬಿಡ್ತಾನೆ. ಹಾರಾಡಂಗಿಲ್ಲ. ನೀವು ಓದಕತ್ತಿ ನೋಡ, ಓದ್ತಿರಲಿ. ನಿಮಗೇನು ಗೊತ್ತ? ಇವತ್ತು ಆಗ್ತಾ ಇರೋದು ಪಾಲಕರಲ್ಲಿ ನಾ ಹೇಳಿದ್ದವ ಮಾಡೋದು ಕಷ್ಟ ಆಗೋದಿಲ್ಲ. ಕನ್ನಡ ನಿಪ್ಪಾಣಿಗೆ ಹೋಗಿದ್ವಿ. ಅಲ್ಲಿ ಒಂದು ಹುಡುಗಿ, ಸಣ್ಣ ಹುಡುಗಿ, 1 ವರ್ಷದ ಮಗುನ ಕರ್ಕೊಂಡು ನಿಂತ್ಕೊಂಡು, ಒಳಗೆ ಬಾಪುಟ ಮಲ್ಕೊಂಡೈತೆ ಪಾಪು ಅಂದು. ಇಲ್ಲಿ ಮಲಗಸ ಆಕೆ ಇಷ್ಟು ಜಾಣ ಇದ್ಲು, ಶಾಲೆಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ಅಮ್ಮ ಅಪ್ಪ ಕಬ್ಬು ಕಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಹುಡುಗಿ ಆ ಮಗುನ ನೋಡ್ಕೊಂಡು ಇಷ್ಟ. ನಾ ಹೇಳಿದೆ, ಸಾಯಂಕಾಲ ಮಾಲಕರ ಮನೆಗೆ ಹೋದ್ವಿ. ಇಂಥ ಮಕ್ಕಳಿಗೆ ಎಜುಕೇಷನ್ ಕೊಡ್ಬೇಕಂದ್ರೆ ಏನು ಮಾಡಬೇಕು? ಅವರಂದ್ರು, ಸರ್ ನಾವು ತಿಂಗಳಿಗೆ 2,000 ರೂಪಾಯಿ ಅಂತ ಹುಡುಗರು ಕೊಡ್ತೀವಿ. ಆದ್ರೆ ಅವ್ರಿಗೆ 2 ತಿಂಗಳು ಇರ್ತಾರೆ, ಕಬ್ಬಿನ ಸೀಸನ್ ಮುಗಿತಾನೆ ಬೇರೆ ಊರಿಗೆ ಹೋಗ್ತಾರೆ. ಹೆಂಗೆ ಕಲಿಸ್ತಾರೆ ಹೇಳ್ರಿ ಅಂದ್ರೆ ಗದ್ಲಿರ್ತು ನೋಡ್ರಿ. ನಮ್ಮ ಮೈ ಮೇಲೆ ಬಂತ. ನಾವು ಬರೀ ಏನು ಹೇಳ್ತೀವಿ, ಎಲ್ಲರೂ ಎಜುಕೇಟೆಡ್ ಆಗಬೇಕು, ಎಲ್ಲರೂ ಸಾಕ್ಷರ. ಭಾಷಣ ಬರೋಬ್ರಿ, ಭಾಷಣಕ್ಕೆ ಏನೂ ಕೊರತೆ ಇಲ್ಲ ನಮ್ಮಲ್ಲಿ. ಧಾರವಾಡಕ್ಕೆ ಬಂದ ನಂತರ 1 ವಾರ ಬರೋಬ್ಬರಿ ಊಟನೂ ಮಾಡಲಿಲ್ಲ, ನಿದ್ದೆನೂ ಮಾಡಲಿಲ್ಲ. ಹೆಂಗೆ ಕಲಿಸಿದ್ರೆ ಅವ್ರು ಲಘು ಕಲಿತಾರ? 2 ತಿಂಗಳದೊಳಗೆ ಮಾಲಕರು ತಯಾರಾದ್ರು. ತಿಂಗಳಿಗೆ 2,000 ರೂಪಾಯಿ ಹುಡುಗ ಕೊಡ್ತೇವೆ ನಾವು, ಕಲಿಸು. ಅಲ್ಲಿ ಯಾರು 8th 9th ಕಲ್ತು ಶಾಲೆ ಬಿಟ್ಟಾರ ಅವ್ರಿಗೊಂದು ಮೀಟಿಂಗ್ ಮಾಡಿದೆ, ಹೆಂಗೆ ಕಲಿಸ್ಬೇಕಂತ. ಆ ಟೆಕ್ನಿಕ್ನ ಕಲಿಸಿದಾಗ 40 ದಿವಸದೊಳಗೆ ಹುಡುಗರು ಪೇಪರ್ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೆಂಗೆ ತೋರಿಸ್ತಿಲ್ಲ. ಅದೇ ಹೆಂಗೆ ರೀ ಸರ, ಹಂಗೆ ಹೊಡ್ಯಾಕತ್ತಿ ಬಿಟ್ರಿ ನೀವು, ನಾವು ಅನ್ಬೇಕನ? ಅಲ್ಲ, ಟೆಕ್ನಿಕ್ ಏನು ಚೇಂಜ್ ಮಾಡಿದ್ವಿ. ಯಾವತ್ತು ಸಾಲಿಗೆ ಹೋಗಿಲ್ಲ. ಇವು ಏನು ಅಂತ ಕೇಳಿದ್ರೆ ಏನು ಹೇಳ್ತಾನವ? ಏನಂತ ಹೇಳ್ತಾನವ? ಸಾಲಿಗೆ ಹೋಗಿಲ್ಲ ಅವ. ಏನಂತಾರೆ ಇವಕ್ಕೆ? ಒಬ್ಬ ಹುಡುಗ ಬಂದು ನಿಂತು ನೋಡ್ತಾವ, ಇವಕ್ಕೆ ಏನಂತ ಕರಿತಾನ? ಏನೂ ಇಲ್ಲ, ಗೊತ್ತಿಲ್ಲಲ್ಲ. ಇದು ಏನು ಅನ್ನಿಸ್ತೈತಿ ನಿಮಗೆ? ನೀವು ಗೊತ್ತಿರೋದು ಬೇಡ, ಇದನ್ನ ನೋಡಿದ್ರೆ ಏನು ಅನ್ನಿಸ್ತೈತಿ? ಏನು ಅನ್ನಿಸ್ತೈತ್ರಿ? ಹಕ್ಕೇನು ಕರೆಕ್ಟ್ ಹಕ್ಕಿ ಅಂತ ನಾವು ಹಕ್ಕಿ ಅನ್ಸಾಕತ್ತೇವಿಲ್ರಿ. 2 ಹಕ್ಕಿ ಹಾರಾಕತ್ತೇವಂತಾನಿಲ್ಲ. ಮತ್ತೆ ನಾವು ದೊಡ್ಡವ್ರಾದ್ಮೇಲೆ ಸುಮ್ಮನೆ ಇರಲಿ, ಅವನ ಹೇಳ್ತಾನೆ ತಡಿ ಗಪ್ಪ್ರೆ, ನಮ್ ಗದ್ಲು ಹಿಡ್ದೋಗಿರ್ತೈತೆ. ಹುಡುಗರು ಇನ್ನೋಸೆಂಟ್ ಇರ್ತಾರೆ, ಹೇಳಿಬಿಡ್ತಾರೆ ಅವ್ರು, ಹಕ್ಕಿರಿ 2 ಅಂದ. ಪೇಪರ್ ಕೊಟ್ವಿ, ಹಕ್ಕಿ ತೆಗಿರಲಿ ಅಂದೆ. ಪೇಪರ್ ತುಂಬ ಬೆಕ್ಕದಲ್ಲಿ ತೆಗಿರಿ ಅಂದೆ. ಹೊಡೆದ್ರೆ ಆಟ ಆಡಿಸಿದ್ವಿ. ಅವತ್ತಿನ ಮುಗೀತೆ. ಮರುದಿವ್ಸ ಬಂದ್ಕೊಳ್ಳಿ ಪೇಪರ್ ಉಲ್ಟಾ ಮಾಡಿಬಿಟ್ವಲ್ಲ, ಅವೆಲ್ಲ ಹಕ್ಕಿ ಹಿಂಗಾಗಿಬಿಟ್ಟವ್ರಿ. ಸರ್ ಹಕ್ಕಿ ಬೀಳಕತ್ತೇವ್ರಿ ಅಂದ್ರೆ ಅವ್ರು. ಯಾಕಂದ್ರೆ ಹಕ್ಕಿ ಬಿಟ್ರೆ ಅವ್ರಿಗೆ ಏನು ಬೇರೆ ಕಾಣೋದಿಲ್ಲ. ಈಗ ಸರ ಹಿಂಗೆ ಹಿಡಿಬೇಕ್ರಿ ಪೇಪರ್, ಅವು ಉಲ್ಟಾ ಅವು ಬೀಳಕತ್ತೇವ್ರಿ ಅಂದ್ರೆ ಅವ್ರು. ಪೇಪರ್ ಉಲ್ಟಾ ಮಾಡ್ಯಾನ ನಾನು. ಬೋರ್ಡ್ ಉಲ್ಟಾ ಮಾಡ್ಲಿಕ್ಕೆ ಬರಲಿಲ್ಲ ನನಗೆ. ಪೇಪರ್ ಉಲ್ಟಾ ಮಾಡಿದೆ. ಅವ್ರಿಗೇನು ಹೇಳಿದೆ, ನೋಡ ಹಿಂಗೆ ಬರೆದ್ರೆ ಏನಿದೆ? ಏನ್ರಿ ಇದು? ಏ. ಮತ್ತು ಇದನ್ನ ಹಿಂಗೆ ಮಾಡಿ ಹಿಂಗೆ ಮಾಡಿದ್ರೆ ಏ. ಹೌದನ್ರಿ? ಬರೀ ಇದೆ ಏ ಏ ಅಂದ್ಕೊಳ್ಳೇನ? ಹೌದಲ್ಲ? ಅಂದ್ಕೊಳ್ಳೆ ಐ. ತಲೆ ಕೆಳಗೆ ಬರೋಕೆ ಹೋದಲ್ರಿ ಈಗ. ಇದು ಐ, ಇದು ಓ, ಇದು ಓ, ಇದು ಔ, ಇದು ವ. ಇದ ಓಕ ಹಿಂಗೆ ಬಾಲ ಕೊಟ್ರಮ್ಮ, ಇದ ಓಕ ಹಿಂಗೆ ಮಾಡಿದ್ರೆ ಪ, ಇದ ಪಕ್ ಹಿಂಗೆ ಮಾಡಿದ್ರೆ ಫ, ಇದ ಫಕ್ ಹಿಂಗೆ ಮಾಡಿದ್ರೆ ಘ, ಹಿಂಗೆ ಮಾಡಿದ್ರೆ ದ, ಹಿಂಗೆ ಮಾಡಿದ್ರೆ ಛ. ಹೌದೇನಲ್ರಿ ಇವ? ಏನು ಕಠಿಣ ಐತಿ ಇದೆ? ಏನೂ ಕಠಿಣ ಇಲ್ಲ. ಹಿಂಗೆ ಮಾಡಿದ್ರೆ ಜ, ಹಿಂಗೆ ಮಾಡಿದ್ರೆ ಬ, ಹಿಂಗೆ ಮಾಡಿದ್ರೆ ಭ, ಹಿಂಗೆ ಮಾಡಿದ್ರೆ ಇದನ್ನ ಇಲ್ಲಿ ತಂದು ಇಲ್ಲಿ ಹೆಚ್ಚಿದ್ರೆ ಚ. ಇದು ಮತ್ತೆ ಇದನ್ನ 2 ಕೂಡಿಸಿ ಹಿಂಗೆ ಮಾಡಿದ್ರೆ ಯ. ಇನ್ನೊಂದು ಹಿಂಗೆ ಐತಪ್ಪ, ಇದನ್ನ ಹಿಂಗೆ ಮಾಡಿ ಇಲ್ಲಿ ಕೊಟ್ರ ಝ. ಮತ್ತು ಇವನು ಹಕ್ಕಿನ ಉಲ್ಟಾ ಆಗ್ಯಾವ ಇವು. ನೋಡ್ರಿ ಎಷ್ಟು ಸಿಂಪಲ್ ಅದಾವ, ತಿಳ್ಕೊರಿ. ಹಿಂಗೆ ಬರ್ದೆ ದ, ಹಿಂಗೆ ಬರೆದ್ರೆ ಧ. ಹೌದನ್ರಿ? ಮತ್ತು ಇದನ್ನ ಹಿಂಗೆ ಮಾಡಿದ್ರೆ ಟ, ಮತ್ತು ಇದನ್ನ ಹಿಂಗೆ ಮಾಡಿದ್ರೆ
ಇದು ಹಿಂಗೆ ಮಾಡಿದ್ರೆ ಹಿಂಗೆ ಹೋದ್ರಿ ಗಾಡಿ ಆಟ ಆಡ್ಲಿಕ್ಕೆ ಕೊಟ್ಬಿಟ್ಟು ಮೂರು ಮಾಲಕರ ಮನೆಗೆ ಹೋಗೋರು ಪೇಪರ್ ಇಸ್ಕೊಳ್ಳೋರ ಕೊಡ್ರಿ ಇದು ಇವತ್ತಿನ ಪೇಪರ್ ತೊಗೊಬೇಡ ಇಲ್ರಿ ಅದ್ರಾಗ ಎಲ್ಲಿ ಅದಾವ ನೋಡ್ತೇನೆ ರೀ ಗುರ್ತು ಮಾಡೋರು 40 ದಿವಸದೊಳಗೆ ಪೇಪರ್ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನಾವು ಹೆಂಗೆ ಕಲಿಸ್ತೀವಿ ಬರೆಯೋಕ್ಕನ ಬರಂಗಿಲ್ಲ ಮುಗಿದೊತ್ತು ಗದ್ದನೆ ಹಿಡಿತ ಹಂಗಿಲ್ಲ. ಮಕ್ಕಳು ಲೆವೆಲಿಗೆ ಹೋಗಿ ನಾವು ಕಲಿಸಿದಾಗ ಎಷ್ಟು ಖುಷಿಯಿಂದ ಕಲಿತಾರೆ. ಅದನ್ನು ನಾವು ಕಲಿಯೋದ್ರ ಜೊತೆ ನಿಮ್ಮಿಂದ ಎಷ್ಟೋ ಮಂದಿಯಿಂದ ಕಲಿತೀವಿ ನಾವು. ನಿಮ್ಮಲ್ಲಿ ಟೆಕ್ನಿಕ್ಸ್ ಬೇರೆ ಬೇರೆ ಅದಾವ, ಒಂದನ ಇಲ್ಲ. ಆ ದೃಷ್ಟಿಯೊಳಗೆ ನಮ್ಮದು ಎಜುಕೇಷನ್ ಆಗಲಿ ಮಾತಾಡೋದಾಗಲಿ ಪರಸ್ಪರ ಹೆಚ್ಚು ಕಡಿಮೆ ಅಂತಲ್ಲ, ಪ್ರತಿಯೊಂದು ಮಗುನೂ ಕೂಡ ನಮ್ಮ ದೇಶದ ದೊಡ್ಡ ಆಸ್ತಿ ಅದ. ಅವ್ರ ಮಗ ಇವ್ರ ಮಗ ಅವ್ರ ಪೈಕಿ ಅಲ್ಲ. ಅವ ನಾಳೆ ಜಗತ್ತಿಗೆ ಕಾಂಟ್ರಿಬ್ಯೂಷನ್ ಕೊಟ್ರೆ ಅಮ್ಮ ಅಪ್ಪಗೆ ದೊಡ್ಡ ಹೆಸರು ತರ್ತಾನ ಅನ್ನುವಂಥ ಭಾಗ ನಮ್ಗೆ ಗೊತ್ತಿರಬೇಕು. ಆದರೆ ನಾವು ಇವತ್ತೇನು ಮಾಡಿಬಿಟ್ವಿ, ಅವ್ರ ಪೈಕಿರಿ ಇವ್ರ ಪೈಕಿರಿ ಇವ್ ಇದು ಮಾಡಬೇಡ್ರಿ, ಅವ್ನು ಕರಿಬೇಡ್ರಿ, ಇವ್ ಸ್ಕಾಲರ್ ಕೊಡಬೇಡ್ರಿ. ಯಾಕೆ ಮಾಡಕತ್ತೀರಿ? ಮಾಡಬೇಡ್ರಿ. ಅದಕ್ಕೆ ನಾವು ಎಷ್ಟೋ ಸಲ ನನ್ನ ಸಮಯ ಆಗ್ಲಿಕ್ಕೆ ಬಂದದ, ಆದರೂ ಕೂಡ ಈಗಿದು ಏನಿದು ಏನ್ರಿ ಇದು? ಓಕೆ, ಇದೇನ್ರಿ ಇದು? 0. ವೆರಿ ಗುಡ್. ಮತ್ತ ನಮ್ಮ ಸ್ಟಾಕ್ 3-4 ಮುಗಿದ ಹೋಗ್ತದ. ಯಾಕೆ ಗೊತ್ತಾನ? ಯಾಕಂದ್ರೆ ಇಂಗ್ಲೀಷ್ ಮೀಡಿಯಮ್ ಹೌದಲ್ರಿ. ಸರ್ಕಲ್ ವೃತ್ತ, ಯಾಕಂದ್ರೆ ಮ್ಯಾಥಮೆಟಿಕ್ಸ್ನವ್ರು ಕಲ್ಸಾರ. 0 3. ಒಬ್ಬ ಹುಡುಗ ಏನು ಹೇಳಿದ ಗೊತ್ತಲ್ರಿ? ಅದು ಚಂದಪ್ರಿ, ಅದು ಬಳಿರಿ, ಅದು ಗಾಲಿರಿ, ಅದು ರೊಟ್ಟಿರಿ, ಅದು ಚಂಡ್ರಿ. ಹಂಗ ಹೊಡಿತಾರವ್ರೆ. ಈಗ ಯಾರು ಶಾಣ್ಯಾರ್ರಿ? ಅಷ್ಟು ಶಾಣೆ ಹುಡುಗರು ನಾವು ತೊಗೊಂಡು ಬಂದು ಏನು ಮಾಡ್ತೀವಿ? ಸರ್ಕಲ್ ಅನ್ನ ಅವ ಅಂತಾನ ಸರ್ಕಲ್ ಮುಗದ ಹೋತ ಫುಲ್ ಮಾರ್ಕ್ಸ್. ಅವನು ಕಲ್ಪನೆಗೆ ನಾವು ಬ್ರೇಕ್ ಹಾಕಿಬಿಟ್ವಿ. ಹಂಗಾರೆ ಇನ್ನೊಂದು ನಾವು ಕೊಟ್ಟೆ. ಇದಕ್ಕೆ ಅಷ್ಟೆಲ್ಲ ಹೇಳಿದ್ಮೇಲೆ ಮತ್ತೊಂದು ಹಿಂಗೆ ಕೊಟ್ಟೆ. ಇದು ಏನು ಅಂತ ಕೇಳಿದೆ. ಈಗ ನೀವೇನು ಹೇಳ್ತೀರಿ? ಅದು ದೊಡ್ಡದೆ, ಅದು ಸಾಣದೆ, ಮುಗದ ಹೋತೆ. ನಾ ಇಬ್ಬರನ್ನೂ ಟೆಸ್ಟ್ ಮಾಡೀನಿ. ಯಾರು ಕಲ್ತವ್ರು ಇದ್ದಾರೋ, ಕಲಿದ ಹುಡುಗರು ಯಾರು ಬರ್ತಾರೆ, ಇಬ್ಬರನ್ನೂ ಟೆಸ್ಟ್ ಮಾಡಿದಾಗ ಕಲಿದ ಇದ್ದ ಹುಡುಗರು ಎಷ್ಟು ಫ್ರೀಯಾಗಿ ಹೇಳ್ತಾರೋ, ಕಲ್ತ ಮೇಲೆ ಅವ್ರು ಫ್ರೀ ಹೇಳೋದಿಲ್ಲ. ಅವನ ಹೇಳ್ತಾನೆ ತಡಿ, ಅವನ ನೋಟ್ಸ್ ಕೊಡ್ತಾನೆ ತಡಿ, ಅವನ ಬರೆಸ್ತಾನೆ ತಡಿ. ನೀವು ಏನಂತೀರಿ? ನೋಟ್ಸ್ ಅದಾವನ್ರಿ ಕೊಡ್ರಿ, ಯಾಕಂದ್ರೆ ಜಿರಾಕ್ಸ್ ಮಾಡಿ ಕೊಡ್ತೀವಿ. ನೀವು ಅದನ್ನು ಕಲಿಸೋರು ಹೌದಲ್ಲಿ ಹೇಳ್ರಿ. ಅಂದ್ರೆ ಯಾವ ಮಟ್ಟಕ್ಕೆ ನಾವು ಬರ್ತಾ ಇದ್ದೀವಿ? ಅವ ಹುಡುಗ ಹೇಳ್ದ, ಇದು ರೊಟ್ಟಿ ರೀ, ಇದು ಪುರಿ ರೀ ಅನ್ನೋ. ಓಕೆ, ಇನ್ನೊಂದು ಸಣ್ಣದು ಹಾಕಿದೆ. ಇದು ಏನು? ನಾವು ದೊಡ್ಡದು ಸಾಣದು, ಅದಕ್ಕೆ ಸಾಣದು. ನಮ್ಮಲ್ಲಿ ಉತ್ತರ ಅವಂಗ ಹೇಳಿಲ್ಲ, ರೊಟ್ಟಿ ಇದು ಪುರಿ, ಇದು ಉಂಡಿ ಅಂತ. ವಾವ್, ಇನ್ಯಾರು ಉಂಡಿ ಕೂಡಿಸಿದ್ರೆ ಎಷ್ಟಾಕ? ಅವನು ಉಂಡಿ ಕೂಡಿಸ್ಬಾರ್ದ್ರಿ, ಬೇರೆ ಬೇರೆನ ತಿನ್ಬೇಕ್ರಿ ಅನ್ನೋ. ಅವ್ನು ಕುಡ್ಸಕ್ಕೆ ಬರಂಗಿಲ್ಲ ರೀ, ಬೇರೆ ಬೇರೆನ ತಿನ್ಬೇಕು. ಹಂಗಾರೆ ಇದು ಒಂದು ಉಂಡಿಯ, ಇದು ಒಂದು ಉಂಡಿಯ, ಒಟ್ಟು ಉಂಡಿ ಎಷ್ಟಾದು? 3 ರೀ ಅಂದ. ವೆರಿ ಗುಡ್. ಇದ್ರ ಮ್ಯಾಗ ಒಂದು ದ್ರಾಕ್ಷಿ ಇಡ್ತೀನಿಪ್ಪ, ಇದ್ರ ಮ್ಯಾಗೂ ಒಂದು ದ್ರಾಕ್ಷಿ ಇಡ್ತೀನಿ. ಈಗ ಎಷ್ಟು ಉಂಡೆ ಅದು? ಒಂದೇ ಉಂಡಿ ಹೋಗೇ ಬಿಟ್ಟು ರೀ ಅನ್ನವ. ಯಾಕಲೇ ಅಂದೆ? ಇವು 2 ಕಣ್ಣು ರೀ, ಇದು ಮೂಗ್ರಿ, ಇದು ಟೆಡಿ ಬೇರ್ ರೀ, ಇದು ಒಂದು ಕಿವಿ ರೀ, ಇದು ಒಂದು ಕಿವಿ ರೀ, ಮತ್ತು ಇದು ಟೆಡಿ ಬೇರೆ ಆತಲ್ರಿ. ಒಂದು ಯಾವ ಲೆವೆಲ್ಗೆ ಮಕ್ಕಳು ಮುಂದೆ ಕಲಿತಾ ಇದ್ದಾರ. ಬಟ್ ನಾವೇನು ಮಾಡಕತ್ತೀವಿ? ಬುಕ್ನಾಗ ಏನೈತಿ ಅದ ಬರೀಬೇಕು, ಅದು ಬಿಟ್ಟು ಬೇರೆ ಬರದ ಫೇಲ. ಹಿಂಗಾಗಿ ಭಾಳಷ್ಟು ಮಂದಿ ಸಾಲಿ ಬಿಟ್ಟು ಬಿಡ್ತಾರೆ. ಯಾಕಂದ್ರೆ ನನ್ನ ವಿಚಾರ ಇಲ್ಲಿ ಬಗೆಹರಿಯಂಗಿಲ್ಲ ಅಲ್ಲ. ಹೇಳ್ರಿ, ಅದಕ್ಕೆ ದಯಮಾಡಿ ಯಾವ ಮಗುನೂ ಕೂಡ ದಡ್ಡಿಲ್ಲ. ಅವ್ರ ವಿಚಾರನೂ ಕೇಳೋದ್ರ ಜೊತೆ ನಾವು ಕಲಿಸ್ಬೇಕಾಗೈತಿ. ಬಿಟ್ರೆ ಈಗ ಮೊನ್ನೆ ಒಂದು ಪ್ರಶ್ನೆ ಕೇಳಿದ ಹುಡುಗ, ಬಿ ಫಾರ್ ಬರ್ಡ್ ಅಂತ ಹೇಳಿದೆ ಟೀಚರ್. ಬಿ ಫಾರ್ ಬರ್ಡ್ ಅಂದ್ರೆ ಆ ಹುಡುಗ ತಕರಾರು ತೆಗೆದುಬಿಟ್ಟ, ನನಗೆ ಬರ್ಡ್ ತೋರಿಸು. ಹೌದು, ಟೀಚರ್ ಏನಂದ್ರು? ಬಿ ಫಾರ್ ಬರ್ಡ್ ಅಂದ್ರೆ ಬರ್ಡ್ ತೋರಿಸಲ್ಲ. ಬಿ ಬರ್ಡ್ ಹೆಂಗಾಗ್ತಮ್ಮ? ಸಾಕಾಗಿ ಹೋಗೈತೆ ನನ್ನ ಸಲುವಾಗಿ. ಅವ ಅಂದ, ಏನು ಹಚ್ಕೊಳ್ಳಿಲ್ಲ. ಕೊನೆಗೆ ನಾನಲ್ಲಿ ಪಕ್ಕದಲ್ಲಿ ಬಂದನು. ಏನಂತಾರಪ್ಪ? ಬಿ ಫಾರ್ ಬರ್ಡ್ ಅಂತಾರೆ, ಬರ್ಡ ಇಲ್ಲ ಅಂತ. ಬರ್ಡ ಅದ ಅಂದೆ.
ಹೆಂಗ್ರಿ ಅಂದ. ಇದು ಕಣ್ಣ, ಇದು ಚುಂಚ, ಇದು ರೆಕ್ಕೆ, ಇದು ಪುಚ್ಚ, ಇದು ಕಾಲ, ಮತ್ತು ಅದೊಂದು ಟೊಂಗಿ ಮೇಲೆ ಕುಂತೈತಿ, ಇದು ಬರ್ಡ್ ಆಗ್ಲಿಲ್ಲನ. ಅವ ಅಂದ, ನಮ್ಮಮ್ಮಿಗೆ ಹೇಳೇ ಇಲ್ರಿ, ಬರೀ ಬಿ ಫಾರ್ ಬರ್ಡ್ ಅಂತ ಹೇಳ್ರಿ, ಮತ್ತು ನನ್ಗೆ ಹೆಂಗೆ ಗೊತ್ತಾಕೈತಿ ಅದ. ಸರ್, ನಾವು ಹೇಳಿದ್ದವ್ ಹೇಳಿಕ್ಕೆ ತಯಾರಾಗೋದಿಲ್ಲ, ಅವ್ನು ಕಾಣೋ ಹಂಗೆ ಮಾಡ್ರಿ. ಆಮೇಲೆ ಇಂಗ್ಲೀಷ್ ಮೀಡಿಯಮ್ ಇದ್ದ, ಎ ಫಾರ್ ಆ್ಯಂಟ್ ಅಂತಾರಲ್ರಿ, ಅದು ಹೆಂಗ ಅಂದವ. ನನಗೆ ಚಾಲೆಂಜ್ ಈಗ, ಹೌದ? ನನಗೆ ಚಾಲೆಂಜ್. ಎಸ್, ಎ ಫಾರ್ ಆ್ಯಂಟ್ ಅದ, ಹೆಂಗ ಅಂದವ ತೋರಿಸ್ರಿ. ಎ ಫಾರ್ ಆ್ಯಂಟ್, ಇದು ಎ ಹೌದಲ್ಪ ಅಂದೆ, ಹೌದು. ಎ ಹೌದು. ಇದು ಸ್ಮಾಲ್ ಎ ಹೌದಲ್ಲ, ಹೌದು. ಮತ್ತು ಇನ್ನೊಂದು ಸ್ಮಾಲ್ ಎ ತೊಗೊಂಡ್ಬಿಡ್ತೀನಲ್ಲ, ಇದು ಏನ, ಇಲ್ಲಿ ಕಣ್ಣದ, ಇವೆರಡು ಕಾಲ ಅದಾವು, ಇದು ಇನ್ನೊಂದು ಕಾಲ, ಮತ್ತು ಇದು ಆ್ಯಂಟ್, ಇದು ವ್ಯಾತ ಇಲ್ಲಪ್ಪ ಅಂದೆ, ಹೌದು. ನಾವು ಸಿ ಫಾರ್ ಕ್ಯಾಟ್ ತೋರಿಸ್ರಿ, ಜಡ್ಡ ತನಕ ಚಿತ್ರ ಅದು ರೀ, ಖುಷಿ ಆಗಿಬಿಡ್ತೇವೆ. ಅವ್ರ ಮನೆಗೆ ABCD ಬರೆಯಂಗಿಲ್ಲ ಅಂದಿದ್ರೆ ಅವ್ನು ಬರೋದಕ್ಕ ಚಿತ್ರ ತೆಗೆದ ಅವ್ರು ಹೋಗಿ ತೋರಿಸ್ಕೊತ ಹೊಂಟ. ಆಮೇಲೆ ನಾ ಹೇಳಿದೆ, ಚಿತ್ರ ತೆಗೆದು ಭಾಳ ಹೊತ್ತಾಗ್ತೈತಿ, ಚಿತ್ರ ತೆಗಿಬಿಟ್ಟು ಹಂಗೆ ಬರೀ ಅಂದೆ. ನೋಡ್ರಿ ಅವ್ನಿಗೆ ಎಷ್ಟು ಆನಂದ ಐತಲ್ಲ. 1 2 3 ಬರೀ, ಹಂಗೆ ಯಾಕೆ ಬರೀಬೇಕ, ಹೌದಲ್ರಿ? ನಮ್ಮಲ್ಲಿ ಬರೀಬೇಕು ಅಷ್ಟ. ಇದು 1, ಇದು 2, ಇದು 3, ಇದು 4, 5, 6, 7, 8, 9, 10. ಮನುಷ್ಯನ ಮುಖ ಬಂತ ಇಲ್ರಿ ಇಲ್ಲೇ. ಈಗ ಅವ್ನು ಕೇಳಿದೆ, 7 ಎಲ್ಲೈತಿ? ಇಲ್ಲೈತಿ. 5 ಎಲ್ಲೈತಿ? ಇಲ್ಲೈತಿ. 8 ಎಲ್ಲೈತಿ? ಇದೈತಿ. ಐಡೆಂಟಿಫೈ ಮಾಡ್ತಾನ. ಜೊತೆಗೆ ಅವ್ನು ಹೇಳ್ತಾನ, ಇದು 4 ಹೆಡ್, ದಿಸ್ ಇಸ್ ನೋಸ್, ದಿಸ್ ಇಸ್ ಮೌತ್, ಎಲ್ಲ ಹೇಳ್ತಾನವ. ನಾವು ಮತ್ತೆ ಸಾಲಕ್ಕೆ ಬರ್ರಿ, 10 ಸಲ ಬರ್ರಿ ಅವ ಅಂತಾನೆ. ಯಾಕೆ ಬರೀಬೇಕು 10 ಸಲ? ಅವ್ರು ಕೇಳೋದು ತಪ್ಪಲ್ಲ, ಅವ್ರು ಬೇಸರ ಬರ್ತೈತಿ. ನಾವು ಬರ್ರಿ. ಅದಕ್ಕೆ ದೇರ್ ಫೋರ್ ಎಜುಕೇಷನ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಅದಕ್ಕೆ ಬೇಂದ್ರೆ ಅವ್ರು ನನಗೊಂದು ಪ್ರಶ್ನೆ ಕೇಳಿ, 3 ಮಾಸ್ಟರ್ಸ್ ಡಿಗ್ರಿ ಪೇಂಟಿಂಗ್ಸ್ ತೊಗೊಂಡು ಥರ್ಡ್ ಫಸ್ಟ್ ರ್ಯಾಂಕ್. ಬೇಂದ್ರೆ ನನ್ನ ಆಕಾಶವಾಣಿ ನನ್ನ ಇಂಟರ್ವ್ಯೂ ಅವ್ರು ಮಾಡ್ಯಾರ.